ಹೋದ ತಿಂಗಳು ಒಂದು ಘಟನೆ ಆಯಿತು. ಏನಂದ್ರೆ ನಮ್ಮ ಜನಾರ್ದನ ಲೋಕಲ್ಯ ಸರ್ ಹತ್ರ ಟೇಲರ್ ಆದಂತಹ ಜನಾರ್ದನ ಲೋಕಲ್ಯ ಸರ್ ಹತ್ರ ಒಂದು ಪ್ಯಾಂಟ್ ಹೊಲಿಸಿದ್ದೆ. ಸಮಯ ಭಾಳ ಆಗಿತ್ತು. ನಾನು ಆತರದಲ್ಲಿ ಆ ಪ್ಯಾಂಟ್ ಹೆಂಗೆ ಹೊಲ್ದಾರೆ ಏನೂ ವಿಚಾರ ಮಾಡಲಾರ್ದ ಮನೆಗೆ ತೊಗೊಂಡು ಹೋದೆ. ಏನಿತ್ತಂದ್ರೆ ಮರ್ದಿನಾನೇ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾನು ಹೆಂಡತಿ ಕಳಿಸಿದ್ದು ಹೋಗಿ ಹೊಸ ಪ್ಯಾಂಟು ಶರ್ಟ್ ತೊಗೊಂಬರ ಅಂತೇಳಿ ಬದಾಮಿ ಬಂದು ಪ್ಯಾಂಟು ಶರ್ಟ್ ತೊಗೊಂಡು ಹೋಗಿ ರಾತ್ರಿ ಬಸ್ಸಿಗೆ ಹೋಗಿ ಮನ್ಯಾಗ ಚೆಕ್ ಮಾಡ್ಬೇಕಂತ ತಿಳ್ಕೊಂಡು ಪ್ಯಾಂಟ್ ಹಾಕೊಂಡೆ. ಆ ಪ್ಯಾಂಟ್ ನಮ್ಮ ಜನಾರ್ದನ ಸಾಹೇಬ್ ಏನು ಮಾಡಿದ್ರು ಅಂದ್ರೆ ಒಂದು ಗೇನು ಊದ್ದು ಹೊಡೆದ್ಬಿಟ್ಟಿದ್ರು. ಏನು ಮಾಡೋದು ಇನ್ನು ಹೊಳ್ಳಿ ಬರ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಏನು ಮಾಡೋದು? ಮನ್ಯಾಗ ಹೇಳಿದೆ ಹೆಂಡತಿಗೆ, ನೋಡಿದ್ರು ಮತ್ತು ನಾಳೆಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ, ಮತ್ತು ಪ್ಯಾಂಟ್ ಹಾಕೋ ಹೊಸದಂತೆ ನೀ ಅಂತ ಭಾಳ ಪ್ರೀತಿಯಿಂದ ಬಳಸ್ಬೋದ ಅಂತ ಕಳಿಸ್ಕೊಟ್ಟು. ಮತ್ತು ನಮ್ಮ ಲೋಕಲ್ಯ ಸಾಹೇಬ್ರಿಗೆ ಒಂದು ಏನು ಊದ್ದು ಹೊಲ್ದಾರ. ಏನು ಮಾಡೋದನ್ನ ಒಂದು 4 ಬಟ್ಟೆ ಕಟ್ ಮಾಡಿ ಕೈವಲ್ಲಿಗೆ ಹಾಕಿ ಇಟ್ಬಿಡು, ಅದನ್ನು ಹಾಕ್ಕೊತೀನಿ ಅಂದೆ. ಅಕ್ಕಿ ಭಾಳ ಬಿಸಿ ಸೆಗಲ್ನಾಗಿತ್ತು, ಗದ್ದಲಾಗಿತ್ತು. ನನ್ನ ಮಾತು ಕೇಳಿಸ್ಕೊಂಡು ಬಿಟ್ಟು ಅಂತ ತಿಳ್ಕೊಂಡು ಆಯ್ತಾಳ ಅಂತೇಳಿ ಅಲ್ಲೇ ಆಯ್ತಾಳ ಅಂತೇಳಿ ತನ್ನ ಕೆಲಸ ಕೊಡ್ಬೇಕು. ಮುಂದೆ ಏನಾಯಿತು, ನನ್ನ ಹೆಂಡತಿ ಮತ್ತು ಇದನ್ನ ಕಟ್ ಮಾಡ್ಕೊಳ್ಳೋ ಹೆಂಗಂತೇಳಿ ಸಂಶಯ ಬಂತು. ಅಲ್ಲೇ ನನ್ನ ಮಗಳು ಕೊಟ್ಟಿದ್ದು ಯಾವಾಗ ಮತ್ತು ಇದು ನಾಳೆಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಇದು ಪ್ಯಾಂಟ್ ಒಂದು ಏನು ಊದಾಗ ಎದ್ದು ಸ್ವಲ್ಪ ಅದನ್ನು 4 ಕಟ್ ಮಾಡಿ ಕೈವಲ್ಲಿಗೆ ಹಾಕಿ ಇಟ್ಬಿಡುವಾಗೆ. ಅಕ್ಕಿನೂ ಅಭ್ಯಾಸದ ಗದ್ದಲಾಗಿತ್ತು. ಅಕ್ಕಿ ಹೆಂಗೆ ಕೇಳಿಸ್ಕೊಂಡು ಏನು ಅಂತೇಳಿ ನನಗೂ ಗೊತ್ತಾಗಲಿಲ್ಲ. ಅಕ್ಕಿನೂ ಹೋಣೆಪ್ಪ ಅಂತಂದು ಮುಂದೆ ಏನು ಮಾಡಿದ, ಅಕ್ಕಿನೂ ಹೊಲಿಲಿಕ್ಕಂದ್ರೆ ಮುಂದೆ ಹೆಂಗೆ ನಾನು ಪ್ಯಾಂಟ್ ಹಾಕೊಂಡೇನೋ ಪೂರ್ತಿಗೆಲ್ಲ ಸಾಸ್ಬಿಟ್ಟು ಹೋಗೋದನ್ನ ಅಡ್ಡಾಡೋಣ ಅಂತ ತಿಳ್ಕೊಂಡು ನನಗೆ ಚಿಂತೆ ಆಯ್ತು. ಅಲ್ಲೇ ನಾವು ಹೋಗ್ಬಿಟ್ಟಿದ್ದೆ. ಯವ ಮತ್ತಿದು ಒಂದು ಪ್ಯಾಂಟ್ ಒಂದು ಗೇಂಗುತ್ತೆ ಎತ್ತಿ ಹಿಂಗೆ ನಮ್ಮ ಜನಾರ್ದನ ಸಾಹೇಬರು ಹಿಂಗೆ ಹೊಲ್ಕು ಕೊಟ್ಟಾರ, ಏನು ಮಾಡಬೇಡ ಅನ್ನೊಂದಿತ್ತು 4 ಬಟ್ಟೆ ಕಟ್ ಮಾಡಿ ಹೊಲ್ಕು ಕೊಟ್ಬಿಡಿದೆ ಅಂತೇಳಿ ಹೇಳಿದೆ. ಕೇಳಿದಾಗ ಅಕ್ಕಿನೂ ಕೂಡ ಸರಿಯಾಗಿ ಕಿವಿ ಕೇಳ್ತಿದ್ದಿಲ್ಲ. ಆಯ್ತಪ್ಪ ಅಂತೇಳಿ ಅಂದು ಅಕ್ಕಿನೂ ಏನು ಮಾಡಿದ್ರು, ಹೂನಪ್ಪ ಅಂದು ತಿಂದಾಯಿತು. ಬೆಳಿಗ್ಗೆ ಎದ್ದು ಅಗ್ದಿ ಶುಭ್ರವಾಗಿ ಸ್ನಾನ ಆಯಿತು, ಪೂಜೆ ಪುನಸ್ಕಾರ ಆಯಿತು. ಇನ್ನು ಫೋಟೋ ಸೆಷನ್ಗಾಗಿ ನನ್ನ ಹೆಂಡತಿ ಅಗ್ದಿ ಸೀರೆ ಬಜ್ಜೆಲ್ ಉಟ್ಕೊಂಡು ನಾನು ಹೊಸ ಪ್ಯಾಂಟು ಶರ್ಟು ಹಾಕೋಬೇಕಂತ ತಿಳ್ಕೊಂಡು ಪ್ಯಾಂಟ್ ಹಾಕೋತೀನಿ. ಆ ಪ್ಯಾಂಟ್ ಆಗಿಲ್ಲ, ಆ ಪ್ಯಾಂಟ್ ಆಗಿಬಿಟ್ಟೆ. ಇದು ನಿಮಗೆಲ್ಲ ನಗಿ ನನಗೆ ಭಾಳಷ್ಟು ಏನಾಗತ್ತಂದ್ರೆ ಸಂಕಟ ಆಗತ್ತೆ. ಯಾಕೆ ಸಂಕಟ ಆಗತ್ತಂದ್ರೆ ಅತಿಥಿ ಉಪನ್ಯಾಸಕರು ಬಂದು ನಿಮ್ಗೊಂದಿಷ್ಟು ಮಾತುಗಳನ್ನು ಹೇಳಬೇಕಂದ್ರೆ ನಾನು ಏನೇನು ಹೇಳಬೇಕು ಮಾತುಗಳನ್ನು ನಮ್ಮ ವೈಕುಂಠ ಸರು, ಅಂಚಟೆ ಸರು, ಹಾಗೆ ನಮ್ಮ ಹಿರಿಯ ಶಿಕ್ಷಕರು ಬಂದಿದ್ದಾರೆ ಗೋಕಾಕದಿಂದ, ಅವರು ಕೂಡ ಮಾತಾಡಿದರು. ಶಾಂತಗೌಡ ಪಾಟೀಲ್ ಸರ್ ಮಾತಾಡಿದರು. ಹಾಗೆ ನಮ್ಮ MLA ಸಾಹೇಬರು ಮಾತಾಡಿದ್ರು. ಎಲ್ಲರೂ ಮಾತಾಡಿ ನನ್ನ ಮಾತುಗಳನ್ನೆಲ್ಲ ಏನು ಮಾಡಿಬಿಟ್ಟಾರ ಅಂದ್ರೆ ಕಟ್ ಮಾಡಿಬಿಟ್ಟಾರೆ. ಇನ್ನೇನು ನಾನು ಮಾತಾಡ್ಬೋದು ಅಂತ ತಿಳ್ಕೊಂಡು ನನಗೆ ಚಿಂತೆ ಆಗೈತಿ. ಆದರೆ ನೀವೆಲ್ಲರೂ ಇಷ್ಟು ಸಂಭ್ರಮದಿಂದ ಸಂತೋಷದಿಂದ ಹೊಟ್ಟೆ ಹಸಿವಿದ್ರು, ಈ ಬಿಸಿಲಿನ ಈ ಒಂದು ಸೆಕೆಯ ಧಗೆ ಇದ್ದರೂ ಕೂಡ ನೀವೆಲ್ಲರೂ ಕುಂತಿರಂದ್ರೆ ನಾನು ಒಂದು ಮಾತು ಮಾತಾಡ್ಬೋದಲ್ಲ, ಭಾಳ ಖುಷಿ ಆಯಿತು. ಬಹುಶಃ ಭಾವಸಾರ ಕ್ಷತ್ರಿಯ ಸಮಾಜದ ಇತಿಹಾಸವನ್ನು ಓದಿದಾಗ ಎಷ್ಟು ಹೆಮ್ಮೆ ಅನ್ನಿಸ್ತದೆ. ಭಾವ ಮತ್ತು ಸಾರ ಎಷ್ಟು ಅದ್ಭುತವಾದಂಥ ಪದಗಳು ನಮ್ಮ ಜೀವನಕ್ಕೆ ಮೌಲ್ಯವನ್ನು ಕೊಡ್ತಾ ಇದ್ದಾವೆ ಅಂದರೆ, ನನಗೆ ಈ ಭಾವ ಅನ್ನುವಂಥ ಪದವನ್ನು ನೆನಪಿಸ್ಕೊಂಡಾಗಲೇ ಮೈ ರೋಮಾಂಚನ ಆಗ್ತಾ ಇದೆ. ಮೊದಲ ಚಂದ್ರ ಒಂದು ಮಾತು ನೆನಪಾಗುತ್ತೆ. ದೈವ ಲೀಲೆಯೋ ಕಾಣೆ, ಕರ್ಮ ಜಾಲವೋ ಕಾಣೆ, ಅದು ಬುದ್ಧಿ ಯಾಚೆಗಿನ ಮಾತು. ವಸ್ತು ಯಾವುದನ್ನೇ ಇರಲಿ ಭವದಲ್ಲಿ ಪ್ರೀತಿ ಅಂತ ವಸ್ತು ಭವದಲ್ಲಿ ಕಾಣೆ ಅನ್ನುವಂಥ ಇದು ಮನಗಂಡ ಮಾತು ಅಂತ ಮೊದಲ ಚಂದ್ರರು ಹೇಳ್ತಾರೆ. ಈ ಜಗತ್ತಿನಲ್ಲಿ ಯಾವುದಾದ್ರೂ ಶ್ರೇಷ್ಠವಾದಂಥ ಒಂದು ವಸ್ತು ಇದ್ರೆ ಅದು ಪ್ರೀತಿ, ಅದು ಪ್ರೇಮ. ಇವತ್ತು ಭಾವ ಅನ್ನುವಂಥ ಪದ ಬೇರೆ ಏನೂ ಅಲ್ಲ, ಅದು ಒಂದು ಪ್ರೇಮದ ಸಂಕೇತ. ಪ್ರೇಮ, ನಿಮ್ಮ ಆ ಒಂದು ಪ್ರೇಮವೇ ನನ್ನ ಇವತ್ತು ಇಲ್ಲಿ ಬಂದು ನಿಂತು 4 ಮಾತುಗಳನ್ನು ಹೇಳಲಿಕ್ಕೆ ಕಾರಣ ಆಗಿದೆ. ಅಂದರೆ ನಿಮ್ಮ ಸಮಾಜದಲ್ಲಿ ಸಮ್ಮಿಳಿತವಾಗಿರುವಂಥ ಆ ಭಾವ ಇದೆಯಲ್ಲ, ಆ ಪ್ರೇಮ ಇದೆಯಲ್ಲ, ಅದೇ ಬಹುಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಇನ್ನು ಸಾರ ಅನ್ನುವಂಥ ಪದ ಒಂದು ಶ್ರೇಷ್ಠವಾದದ್ದು ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರೇಮ ಅನ್ನುವಂಥದ್ದೇ ಈ ಜಗತ್ತಿನಲ್ಲಿ ಶ್ರೇಷ್ಠ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಇದು ಮನಗಂಡ ಮಾತು. ಇದು ಭಾವಸಾರ ಕ್ಷತ್ರಿಯ ಸಮಾಜ ಬಂಧುಗಳು ಇಂಥ ಒಂದು ಪ್ರೇಮವನ್ನು, ಇಂಥ ಒಂದು ಪ್ರೀತಿಯನ್ನು, ಇಂಥ ಒಂದು ಸ್ನೇಹಪರತೆಯನ್ನು ಇದರೊಂದಿಗೆ
ತ್ಯಾಗ ಜೊತೆಗೆ ವೀರತ್ವ, ಪೌರುಷ, ತೇಜಸ್ಸು, ವಿನಯಶೀಲತೆ ಇವೆಲ್ಲವುಗಳನ್ನ ಒಳಗೊಂಡಂಥ ಸಮಾಜ ಯಾವುದಾದ್ರೂ ಆಗಿದ್ರೆ ಅದು ಭಾವಸಾರ ಕ್ಷತ್ರಿಯ ಸಮಾಜ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಬಹುಶಃ ಇತಿಹಾಸವನ್ನು ತಿಳ್ಕೊಂಡಾಗ ಆಗಲೇ ನಮ್ಮ ಹಂಚಾಟೆ ಸರ್ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳ್ತಾ ಇದ್ರು. ಹಾಗೆ ನಮಗೆ ದೇವಿಯ ನಮಗಿಲ್ಲಿ ಏನು ಹಿಂಗುಲಾಂಜ ಮಾತೆ ನಮ್ಮ ಕಣ್ಣೆದುರಿಗಿದ್ದಾರೆ. ಬಹುಶಃ ಪರಶುರಾಮ ಇಡೀ ಕ್ಷತ್ರಿಯ ಸಮಾಜವನ್ನ ಸಂಹಾರ ಮಾಡಬೇಕಂತ ಏನು ಸಂಕಲ್ಪ ಮಾಡಿ ನಾವು ಏಕೋ ಗೊತ್ತಿಲ್ಲ, ನಾನು ಅಧ್ಯಯನ ಪೂರ್ಣವಾಗಿ ಮಾಡಿಲ್ಲ. ಆತ ಪರಶುರಾಮ ಇಡೀ ಕ್ಷತ್ರಿಯ ಕುಲವನ್ನು ನಾಶ ಮಾಡಬೇಕಂತ ಸಂಕಲ್ಪ ಮಾಡಿ ಬರ್ತಾ ಇರಬೇಕಾದ್ರೆ ಸಿಂಧ ಪ್ರಾಂತ್ಯಕ್ಕೆ ಬಂದಾಗ ಏನಾಗತ್ತೆ, ಅಲ್ಲಿರುವಂತಹ ಭಾವ ಸಿಂಗ್, ಸಾರಾ ಸಿಂಗ್ ಇಬ್ರು ಯೋಚನೆ ಮಾಡ್ತಾರೆ. ಇಡೀ ಉಳಿದಂತ ಎಲ್ಲ ಈಗಾಗಲೇ ಅನೇಕ ಈ ಸಮಾಜದ ಬಂಧುಗಳು ಪರಶುರಾಮನ ಕೈಯಿಂದ ಹತರಾಗಿದ್ದಾರೆ. ಹೀಗೆ ಆದರೆ ನಮ್ಮ ಸಮಾಜ ಉಳಿಯೋದಿಲ್ಲ, ಇದಕ್ಕೆ ಏನಾದರೂ ಪರಿಹಾರವನ್ನು ಮಾಡಬೇಕನ್ನುವಂಥ ಸಂಕಲ್ಪ ಮಾಡಿ ಅವರು ನೇರವಾಗಿ ಏನು ಮಾಡಲ್ಲ, ಪರಶುರಾಮನ ತಾಯಿ ಆ ಮಾತೆ ಹತ್ರ ಹೋಗಿ ಕೇಳ್ತಾರೆ, ಈ ರೀತಿಯಾಗಿ ನಿಮ್ಮ ಪುತ್ರ ಪರಶುರಾಮ ನಮ್ಮ ಒಂದು ಸಮಾಜವನ್ನು ಸಂವಹನ ಮಾಡ್ತಾ ಇದ್ದಾನೆ, ಇದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅನ್ನುವಂಥ ಮಾತನ್ನ ನಿವೇದನೆಯಿಂದ ಬೇಡಿಕೊಂಡಾಗ ತಾಯಿ ಪರಶುರಾಮನ ಕರೆಸಿ, ಹಾಗೆಲ್ಲ ಮಾಡಬೇಡಪ್ಪ, ಈ ಸಮಾಜದವರು ನೀನೇನು ಸಂವಹನ ಮಾಡ್ತಾ ಇದೆಯಲ್ಲ, ಮುಂದೊಂದು ದಿನ ಇಡೀ ಜಗತ್ತಿನಲ್ಲಿ ಎಂಥ ಒಂದು ದುಷ್ಟತನ, ಹಗೆತನ, ಕಳ್ಳತನ, ಒಂದು ಅನೀತಿ ಕಾರ್ಯಗಳು ನಡೆದಂತಹ ಸಂದರ್ಭದಲ್ಲಿ ಈ ಸಮಾಜ ಬಂಧುಗಳಿಂದಲೇ ಕ್ಷಾತ್ರ ತೇಜದಿಂದ ಹೋರಾಡಿ ಅವರನ್ನ ಸಂಹಾರ ಮಾಡುವಂತ ಶಕ್ತಿಯನ್ನ, ನಿನ್ನ ಶಕ್ತಿಯನ್ನ ಇವರಿಗೆ ಬೇರ್ಪಡಿಸಿ ಅವರನ್ನ ಕ್ಷತ್ರಿಯರನ್ನಾಗಿ ಛಾತ್ರರನ್ನಾಗಿ ಮಾಡುವಂತ ಮಾತನ್ನ ಹೇಳಿದಾಗ ಆ ದಿನದಿಂದಲೇ ಇವತ್ತು ಮೊದಲನೇದಾಗಿ ಕ್ಷತ್ರಿಯರು ಅಂದ್ರೆ ಕ್ಷಾತ್ರ ತೇಜವುಳ್ಳವರು ಅನ್ನುವಂಥ ಅರ್ಥದಲ್ಲಿ, ಅಂದ್ರೆ ದುಷ್ಟರನ್ನ ಸಂಹರಿಸುವಂತ ತಾಕತ್ತು ಯಾರಿಗಿದೆ, ಯಾರಿಗೆ ಧೈರ್ಯ ಇದೆ ಅಂದ್ರೆ ಅದು ಕ್ಷತ್ರಿಯರಿಗಿದೆ ಅನ್ನುವಂಥದ್ದನ್ನು ನಾವು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳ್ಬಹುದು. ಹಾಗೇನೆ ಇವತ್ತು ಯಾವುದೇ ಒಂದು ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಹೇಗೆ ಹುಟ್ಟುಕೊಂಡಿದೆ ಅಂದ್ರೆ ನಮ್ಮ ಒಂದು ವೃತ್ತಿ ಧರ್ಮದಿಂದಲೇ ಈ ಜಾತಿ ವ್ಯವಸ್ಥೆ ಹುಟ್ಟುಕೊಂಡರೆ. ಹಾಗಾಗಿ ಇವತ್ತು ಮುಂದೊಂದು ದಿನ ಕಾಲ ಬದಲಾಗುತ್ತಾ ಬಂದಂಥ ಘಟ್ಟದಲ್ಲಿ ಇವತ್ತು ಏನು ಭಗವಂತ ಈ ದೇಹವನ್ನು ಸೃಷ್ಟಿ ಮಾಡಿ ಕಳಿಸಿದ್ರೆ, ಈ ದೇಹಕ್ಕೆ ಮಾನ ಮುಚ್ಚುವಂತೆ ನೇಕಾರ ಬಟ್ಟೆ ನೇಡಿಕೊಟ್ರೆ, ಆ ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಬೇಕಾದಂಥ ನೂಲನ್ನ, ಹತ್ತಿಯನ್ನ ರೈತ ಉತ್ತಿ ಬಿತ್ತಿ ಕೊಟ್ಟು ನೇಕಾರವನ್ನ ಬಟ್ಟೆಯಾಗಿ ತಯಾರು ಮಾಡಿಕೊಟ್ಟು ಆ ಬಟ್ಟೆ ಹಾಕೊಂಡು ನಾವು ಯಾರೂ ಕೂಡ ನಮ್ಮ ಮಾನವನ್ನು ಮುಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಚೆನ್ನಾಗಿ ಹೊಲೆದು ನಮ್ಮ ದೇಹಕ್ಕೆ ಅನುಗುಣವಾಗಿ ಚೆನ್ನಾಗಿ ಹೊಲೆದು ಅದನ್ನು ನಾವು ಧರಿಸಿಕೊಂಡಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಒಂದು ಘನತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಘನತೆಯಲ್ಲಿ ಈ ಟೇಲರಿಂಗ್, ಹೊಲಿಗೆ ಯಂತ್ರದ ಕಾಯಕ ಮಾಡುವಂಥ, ಬಟ್ಟೆ ತಯಾರು ಮಾಡುವಂಥ, ಬಟ್ಟೆ ಹೊಲಿಯುವಂಥ ಕಾಯಕವೂ ಕೂಡ ಎಷ್ಟು ಶ್ರೇಷ್ಠ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಏನು ವಿಚಾರ ಗೊತ್ತಾಗುತ್ತೆ ಅಂದರೆ, ಟೇಲರ್ ಹತ್ರ ಯಾವತ್ತಿಗೂ ಎರಡು ವಸ್ತುಗಳು ಬಹಳ ಮುಖ್ಯವಾಗಿರ್ತವೆ. ಒಂದು ಕತ್ರಿ, ಇನ್ನೊಂದು ಸೂಜಿ. ನೋಡಿ, ಸೂಜಿ ಈಗೆಲ್ಲ ಮಷಿನ್ ಬಂದ ಮೇಲೆ ಸೂಜಿ ಎಲ್ಲ ಏನು ಮಾಡಕತ್ತೈತಿ, ಬಟ್ಟೆಯನ್ನು ಹೊಲಿತೈತಿ. ಇದಕ್ಕಿಂತ ಪೂರ್ವದಲ್ಲಿ ಆ ಬಟ್ಟೆಯನ್ನು ಬೇಡವಾದದ್ದನ್ನು ಕತ್ರಿ ಕಟ್ಟು ಮಾಡಿ ತೆಗೆದ್ರೆ ಸೂಜಿ ಏನು ಮಾಡ್ತಿತ್ತು, ಹೊಲಿತಿತ್ತು. ಅಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಬೇರೆ ಬೇರೆಯ ರೀತಿಯಲ್ಲಿ ನಾವು ಯಾವುದೇ ಒಂದು ಕ್ಷಣದಲ್ಲಿ ಯಾವುದೋ ಕಾರಣಾಂತರದಿಂದ ಒಂದಷ್ಟು ವಿಘಟನೆಗಳು, ಒಂದಷ್ಟು ಭಾಗ ಆದಾಗ ಈ ಸೂಜಿ ಅನ್ನುವಂಥದ್ದು ಏನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ಅದನ್ನು ಮತ್ತೆ ಒಂದಾಗಿಸುವಂಥ ಕಾಯಕ ಮಾಡುತ್ತೆ. ಹಾಗಾಗಿ ಇವತ್ತು ಕೇವಲ ಇದೊಂದು ನೆಪ ಮಾತ್ರ, ಈ ಒಂದು ಪ್ರತಿಭಾ ಪುರಸ್ಕಾರ, ಹಿರಿಯರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ ನೆಪ, ಇಲ್ಲಿ ಬಹುಮುಖ್ಯವಾಗಿ ಒಡೆದ ಮನಸ್ಸುಗಳನ್ನು ಬೆಸೆಯುವಂಥ, ಹರಿದ ಬಟ್ಟೆಯನ್ನು ಮತ್ತೆ ಸೂಜಿಯಿಂದ ಹೆಂಗೆ ಹೊಲಿದು ಸುಂದರವಾಗಿ ಒಂದು ಬಟ್ಟೆಯನ್ನು ತಯಾರು ಮಾಡ್ತೀವಿ, ಹಾಗೆ ಮತ್ತೆ ನಮ್ಮ ಸಮಾಜ ಇನ್ನಷ್ಟು ಸದೃಢವಾಗಲಿ, ಸಂಘಟಿತವಾಗಲಿ, ಎಲ್ಲರಿಗೂ ಕೂಡ ಮಾದರಿಯಾಗಲಿ ಎನ್ನುವಂಥ ದೃಷ್ಟಿಯಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲರೂ ಕೂಡ
ಇಡೀ ಕುಟುಂಬದ ಬರೋರು ಬಂದು ಇಷ್ಟು ಸಂತೋಷ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಚಾರ. ಇಲ್ಲಿ ನಾವು ಗಮನಿಸಬೇಕು, ಮುಖ್ಯವಾಗಿ ಇವತ್ತಿನ ದಿನಮಾನದಲ್ಲಿ ಹಿರಿಯರಿಗೆ ಬಹಳಷ್ಟು ಗೌರವವನ್ನು ಕೊಡುವಂಥ ಸನ್ನಿವೇಶದಿಂದ ನಾವೆಲ್ಲರೂ ಕೂಡ ದೂರ ಆಗ್ತಾ ಇದ್ದೀವಿ. ವಿಭಕ್ತ ಕುಟುಂಬಗಳಿಂದ ಇವತ್ತೆಲ್ಲವೂ ಕೂಡ ಏನಾಗಿದೆವಪ್ಪ ಅಂತಂದ್ರೆ, ಅವಿಭಕ್ತ ಕುಟುಂಬಗಳೆಲ್ಲವೂ ಕೂಡ ವಿಭಕ್ತವಾಗಿ ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಸೀಮಿತವಾಗುವಂಥ ಕಾಲಧರ್ಮದಲ್ಲಿ ನಾವಿದ್ದೀವಿ. ಕಾಲ ಬದಲಾಯಿತೋ ಅಥವಾ ನಾವು ಬದಲಾದಿವೆ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಮನೆಯಲ್ಲಿ ಅವತ್ತಿನ ಹಿರಿಯರು ಒಂದು ಮಾತು ಬರೇ ಒಟ ಅಂತಿರ್ತಾರೆ. ಮಕ್ಕಳು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡೋಣ ತಿಳಿಸಿ ಬುದ್ಧಿ ಹೇಳ್ತಿರ್ತಾರೆ. ಏನಪ್ಪ ಹಂಗೆ ಮಾಡಬಾರ್ದು, ನಮ್ಮ ಕಾಲ ಹೆಂಗಿತ್ತು, ನೀವೇನು ಹೆಂಗೆ ಮಾಡಕತ್ತೀರಿ ಅಂತ ತಿಳ್ಕೊಂಡು ಪದೇ ಏನು ಮಾಡ್ತಿರ್ತಾರೆ ಹಿರಿಯರಾದಂಥವರು ಮಕ್ಕಳು ತಪ್ಪು ಮಾಡಿದಾಗ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಇವತ್ತು ಮಕ್ಕಳು ಏನೋ ತಪ್ಪು ಮಾಡಿದರೂ ಕೂಡ ಆ ತಪ್ಪನ್ನು ಮನ್ನಿಸಿ ಅವ್ರನ್ನ ಸರಿದಾರಿಗೆ ತರುವಂಥ ಪ್ರವೃತ್ತಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ನಮ್ಮ ಮಕ್ಕಳು ಮಾಡಿದ್ದೇ ಸರಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಪಾಲಕರ ಮನೋಸ್ಥಿತಿ ಬದಲಾಗ್ತಾ ಇದೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ತಿಳ್ಕೋಬೇಕು, ಕಾಲ ಬದಲಾಗಿದೆ. ಈಗ ಅಜ್ಜ ನೆಟ್ಟ ಆಲದ ಮರದಂತೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಮನಿಸಿ, ಅಜ್ಜ ನೆಟ್ಟ ಆಲದ ಮರದಂತೆ ನಾವೆಲ್ಲರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಕೂಡ ಏನಾಗಬೇಕು, ಅಪ್ಡೇಟ್ ಆಗಬೇಕು, ಬದಲಾವಣೆ ಆಗಬೇಕು. ನಮ್ಮ ಮಕ್ಕಳು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ. ಹೆಂಗೆ ಬದಲಾವಣೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಹಿರಿಯರು ಗಮನಿಸಬೇಕು. ಅವ್ರಿಗೂ ತಪ್ಪು ಮಾಡಿದಾಗ ತಿದ್ದಿ ಹೇಳಬೇಕು. ಹೆಂಗಂದ್ರೆ ಈಗ ವೇಗವಾಗಿ ಹೋಗುವಂಥ ರಸ್ತೆಯಲ್ಲಿ ಸುಮಾರು 100-150 ಕಿಲೋಮೀಟರ್ ಸ್ಪೀಡ್ ಹೋಗುವಂಥ ರಸ್ತೆಯಲ್ಲಿ ನಾವೇನಾದರೂ ನಿಧಾನವಾಗಿ ಹೋದ್ವಿ ಅಂದ್ರೆ ಹಿಂದೆ ಯಾರೋ ಬಂದು ನಮ್ಮನ್ನ ಏನು ಮಾಡ್ತಾರೆ, ಗುದ್ದುಕೊಂಡು ಹೋಗ್ಬಿಡ್ತಾರೆ. ವೇಗವಾಗಿ ಹೋಗುವ ರಸ್ತೆಯಲ್ಲಿ ನಿಧಾನವಾಗಿ ಹೋದ್ರೆ ನಡೆಯೋದಿಲ್ಲ. ವೇಗವಾಗಿ ರಸ್ತೆಯಲ್ಲಿ ನಾವು ಕೂಡ ವೇಗವಾಗಿ ಹೋಗಬೇಕು. ಒಂದು ವೇಳೆ ನಾವು ಏನಾದರೂ ನಿಧಾನ ಮಾಡಿದ್ವಿ ಅಂದ್ರೆ ಹಿಂದಿನಿಂದ ಯಾರು ಬಂದು ನಮ್ಮನ್ನ ಗುದ್ದುಕೊಂಡು ಹೋಗ್ತಾರೆ. ಹಾಗೇನೆ ನಿಧಾನವಾಗಿ ಹೋಗುವ ರಸ್ತೆಯಲ್ಲಿ ನಾವೇನಾದರೂ ವೇಗವಾಗಿ ಹೋದ್ವಿ ಅಂದ್ರೆ ನಾವು ಯಾರನ್ನಾದ್ರೂ ಗುದ್ದುಕೊಂಡು ಹೋಗ್ಬಿಡ್ತೀವಿ. ಹೌದಲ್ರಿ? ಅಂದರೆ ವೇಗವಾಗಿ ಹೋಗುವಂಥ ಕಾಲದಲ್ಲಿ ವೇಗವಾಗಿಯೇ ಹೋಗಬೇಕು, ನಿಧಾನವಾಗಿ ಹೋಗುವಂಥ ರಸ್ತೆಯಲ್ಲಿ ನಿಧಾನವಾಗಿಯೇ ಹೋಗಬೇಕು. ಈ ಒಂದು ವಿವೇಕ, ಈ ಒಂದು ಜಾಗೃತಿ ನಮ್ಮ ಮಕ್ಕಳಲ್ಲಿ ಬರಬೇಕಂದ್ರೆ ಹಿರಿಯರಾದಂಥವರು ಈ ವೇಗದ ಕಾಲಮಾನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಕ್ಕಳು ಇವತ್ತು ಅತೀ ಬುದ್ಧಿವಂತರಾಗ್ತಾ ಇದ್ದಾರೆ. ಬರೀ ಬುದ್ಧಿವಂತರಲ್ಲ, ಹೆಂಗಾಗ್ತಾ ಇದ್ದಾರೆ, ಅತೀ ಬುದ್ಧಿವಂತರು. ಮೊದಲು ನಾವು ನೀವೆಲ್ಲ SSLC PUCಯಲ್ಲಿ 60% ಮಾಡಿಕೊಂಡ್ರೆ ಏನು ಎಷ್ಟು ಸಂಭ್ರಮ. ಇವತ್ತು ನಮ್ಮ ಮಗು 99% 625 624 ಮಾರ್ಕ್ಸ್ ತೊಗೊಂಡ್ರು ನಮಗೆ ತೃಪ್ತಿ ಇಲ್ಲ. ಇನ್ನೊಂದು ಮಾರ್ಕ್ಸ್ ಎಲ್ಲಿ ಹೋತು? ನಿನಗೇನು ಹೇಳಿದ್ದೆ ನಾನು, ಚಂದ ಓದಂತ ಹೇಳಿದ್ದಿಲ್ಲ, ಇನ್ನೊಂದು ಮಾರ್ಕ್ಸ್ ಎಲ್ಲಿ ಹೋತು ಅಂತ ತಿಳ್ಕೊಂಡು ನಮ್ಮ ಮಕ್ಕಳನ್ನ ನಾವು ಏನು ಮಾಡಕತ್ತೀವಿ ಅಂದ್ರೆ ಓದು 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 ಅಂತ ತಿಳ್ಕೊಂಡು ಅವ್ರಿಗೆ ಹೆಚ್ಚು ಬರೇ ನಾವು ಪ್ರೆಷರ್ ಕೊಡ್ತಾ ಇದ್ದೀವಿ, ಒತ್ತಡ ಕೊಡ್ತಾ ಇದ್ದೀವಿ. ಈಗ ಬಹಳಷ್ಟು ಮಕ್ಕಳು ನಾವು, ಕೆಲವು ಮಕ್ಕಳು ಸನ್ಮಾನಕ್ಕೆ ಒಳಗಾದರು, ಕೆಲವು ಮಕ್ಕಳು ಸನ್ಮಾನ ಅದನ್ನು ನೋಡುವಂಥ ಭಾಗ್ಯ ಸಿಕ್ತು. ಇಲ್ಲಿ ಏನು ನಮಗೆ ಮಕ್ಕಳಿಗೆ ಸಂದೇಶ ಹೋಯ್ತಂದ್ರೆ, ಒಬ್ಬ ರಾಜನ ಹತ್ರ ಒಂದು ಬಲಶಾಲಿ ಆನೆ ಇರುತ್ತೆ. ಒಬ್ಬ ರಾಜನ ಹತ್ರ ಬಲಶಾಲಿ ಆನೆ ಇರುತ್ತೆ. ಆ ಆನೆ ಆ ರಾಜನಿಗೆ ಯಾವತ್ತೂ ಕೂಡ ನಿಯತ್ತಾಗಿರುತ್ತೆ. ಯಾವುದೇ ಒಂದು ಯುದ್ಧದ ಸಮಯದಲ್ಲಿ ಮುಂಚೂಣಿಯಲ್ಲಿ ನಿಂತು ರಾಜನಿಗೆ ಎಂದಿಗೂ ಕೂಡ ಸೋಲನ್ನು ಮಾಡದೆ ಜಯವನ್ನು ತಂದುಕೊಡುವಂಥ ಒಂದು ಶ್ರೇಷ್ಠ ಆನೆ. ಆ ಆನೆಗೆ ವಯಸ್ಸಾಯಿತು. ವಯಸ್ಸಾದ ಮೇಲೆ ರಾಜ ಏನು ಮಾಡ್ತಾನೆ, ಇನ್ನು ಈ ಆನೆ ನಮ್ಮ ಯುದ್ಧದ ಸಮಯದಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಆ ಆನೆಗೆ ಏನು ಮಾಡ್ತಾನೆ, ವಿಶ್ರಾಂತಿಯನ್ನು ಕೊಡ್ತಾನೆ. ವಿಶ್ರಾಂತಿಯನ್ನು ಕೊಟ್ಟಾದ ಮೇಲೆ ಆ ಆನೆ ಒಂದು ಸ್ವಲ್ಪ ಮಂಕಾಗತ್ತೆ. ನೋಡಿ, ಈಗ ಮನ್ಯಾಗ ಹಿರಿಯರು ಏನೋ ಒಂದು ಕೆಲಸ ಮಾಡ್ಬೇಕಂತಿರ್ತಾರೆ. ನಾವು ಹೇಳ್ತಿರ್ತೀವಿ, ಯಾರು ಬಿಡಿದೆ ಅವನ್ಯಾಕೆ ಮುಸುರು ತಿಕ್ತಿ, ಅವನ್ಯಾಕೆ ಕೆಲಸ ಮಾಡ್ತಿದ್ದೆ ಅಂತ ನಾನು ಬೈತಿರ್ತೀನಿ. ಅದ ಬಿಡು, ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೆ, ಸಸ್ಯಾರ ನೀ ಸುಮ್ಕುಂದ್ರೆ ಯಾವಲ್ಲಪ್ಪ ನಾ ಸುಮ್ಕುಂದ್ರೆ ನನ್ನ ಸಮಾಧಾನ ಆಗೋದಿಲ್ಲ, ನಾ ಮುಸುರು ತಿಕ್ಕವನ ಕಸ ಹೊಡೆಯವನ ಅಂತ ತಿಳ್ಕೊಂಡು ಅವ್ರು ಹಿರಿಯರು ಅಂತಿರ್ತಾರೆ. ಆ ಮಾತು ಈ ಕಥೆಯಿಂದ, ಈ ಹೇಳುವಂಥ ಮಾತಿನಿಂದ ನಮಗೆಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ. ಯಾಕಂದರೆ ನಾವೇನಾದರೂ ಕೆಲಸ ಮಾಡೋದು ನಿಂದಿಸಿದ್ವಿ ಅಂದ್ರಪ್ಪ ನಮ್ಮ ದೇಹ ಏನಾಗುತ್ತೆ, ಆ್ಯಕ್ಟಿವ್ ಆಗಿರೋಲ್ಲ, ಇನ್ಆ್ಯಕ್ಟಿವ್ ಆಗಿರುತ್ತೆ. ಸೊ ಆ ಆನೆ ಗತಿ ಏನಾಯ್ತಪ್ಪ ಅಂದ್ರೆ, ಎಷ್ಟು ರಾಜ ನನ್ನನ್ನು ಎಷ್ಟು ವೈಭವದಿಂದ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿದ್ದ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದ, ಯಾಕೆ ನನ್ನ ಕೈ ಬಿಟ್ಟ ಅಂತ ತಿಳ್ಕೊಂಡು ಆ ಆನೆ ಮನಸ್ಸಿನಲ್ಲೇ ಕೊರಗ್ತಾ ಬಂತು. ಒಂದು ಏನಾಯ್ತಪ್ಪ ಅಂದ್ರೆ ಆನೆ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು.
ಕೆಸರಿನಲ್ಲಿ ಸಿಕ್ಕಾಕೊಂತು ಬಲಶಾಲಿ ಆನೆ ಏನು ಮಾಡಿದ್ರು ಕೆಸರಿನಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ರಾಜ ಏನು ಮಾಡಿದ, ಸಾಕಷ್ಟು ತಂತ್ರಗಳನ್ನು ಉಪಯೋಗಿಸಿದ, ಅದೇನು ಜಪ್ ಅಂದ್ರು ಆನೆ ಮೇಲೆ ಬರಲಿಲ್ಲ. ಆಗ ಮಂತ್ರಿ ಒಂದು ವಿಚಾರ ಮಾಡ್ತಾನೆ. ಮಂತ್ರಿ ವಿಚಾರ ಮಾಡಿ ತಕ್ಷಣವೇ ಏನು ಮಾಡ್ತಾನ, ಯುದ್ಧದ ಕಹಳೆಯನ್ನು ಮೊಳಗಿಸ್ಬೇಕಂತ ತಿಳ್ಕೊಂಡು ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಯಾವಾಗ ಯುದ್ಧದ ಕಹಳೆ ಮೊಳಗಿತೋ ಆವಾಗ ಆನೆಯ ಕಿವಿ ನಿಮಿರ್ತಾರೆ. ಆನೆ ಕಿವಿ ನಿಮಿರಿ ಯುದ್ಧ ಸಂಭವಿಸ್ತಾ ಇದೆ, ಆ ಯುದ್ಧದಲ್ಲಿ ನಾನು ಭಾಗವಹಿಸಬೇಕು, ರಾಜನಿಗೆ ಗೆಲುವು ಕೊಡಬೇಕಂತ ತಿಳ್ಕೊಂಡು ಅದೆಲ್ಲಿತ್ತೋ ಶಕ್ತಿ ಜೋರಾಗಿ ಕೀಳಿಡ್ತಾ ಆ ಆನೆ ಏನು ಮಾಡ್ತು, ಕೆಸರಿನಿಂದ ಏಕಾಂಗಿಯಾಗಿ ಮೇಲೆ ಬಂದು ತನ್ನ ಸಾಹಸವನ್ನು, ತನ್ನಲ್ಲಿರುವಂಥ ಅಂತರ್ಶಕ್ತಿಯಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಇಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗಿದ್ದು ಯಾವುದೇ ಬಾಹ್ಯ ಒತ್ತಡ ಏನೂ ಇಲ್ಲ, ಮತ್ತೆ ಯಾವುದೋ ಒಂದು JCB ತಂದು ಮತ್ತೊಂದು ಆನೆಯಿಂದ ಏನೂ ಮಾಡಿಲ್ಲ. ಹೇಗೆ ಸಾಧ್ಯ ಆಯಿತು ಅಂತ ನಮ್ಮಲ್ಲೂ ನಾವು ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಎಚ್ಚರವಾಗಿದ್ದು, ನನ್ನಿಂದ ಈ ಜಗತ್ತಿಗೆ ಏನೋ ಅವಶ್ಯಕತೆ ಇದೆ, ರಾಜನಿಗಾಗಿ ನಾನು ನನ್ನ ಒಂದು ಸಹಾಯವನ್ನು ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಏನು ಅಂತಃಶಕ್ತಿಯಿಂದ ಏನು ಬಂತಲ್ಲ ಆ ಶಕ್ತಿ ಇನ್ಯಾವ ಶಕ್ತಿಗಿಂತನೂ ಏಕಾಂಗಿಯಾಗಿ ಆ ಕೆಸರಿನಿಂದ ಮೇಲೆ ಬಂತಲ್ಲ. ಹಾಗೆ ನಮ್ಮ ಏನಿವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಸನ್ಮಾನಿತಗೊಂಡಂಥ ಮಕ್ಕಳಿದ್ದಾರಲ್ಲ, ಅದನ್ನು ನೋಡುವಂಥ ಸೌಭಾಗ್ಯ ಏನಿವತ್ತು ಅವರ ತಾಯಂದಿರು ಅವರ ಏನು ಸಹೋದರಿಯರು ಎಲ್ಲ ಅವರಲ್ಲಿ ಏನು ಬಂತಪ್ಪ ಅಂತಂದ್ರೆ, ನಾವು ಕೂಡ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಛಲ, ಒಂದು ಆತ್ಮಶಕ್ತಿ ಇವತ್ತು ನಿಮ್ಮ ಕಾರ್ಯಕ್ರಮ ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳಿಗೆ ಒಂದು ಪ್ರೇರಣೆ ಬೇಕು. ಮಕ್ಕಳು ತಪ್ಪು ಮಾಡಿದಾಗ ಅವ್ರಿಗೆ ತಿದ್ದಿನೇ ಹೇಳಬೇಕು. ಅವರು ಏನಾದರೂ ಒಂದಷ್ಟು ನಮಗಿಂತಲೂ ಮಿಗಿಲಾದ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿದಾಗ ಅವರನ್ನ ಗೌರವಿಸಿ ಅವ್ರಿಗೊಂದಿಷ್ಟು ಪುರಸ್ಕಾರವನ್ನು ಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದರೆ ಆ ಸಾಧನೆಯ ಹಾದಿಯಲ್ಲಿ ಇನ್ನಷ್ಟು ಅವರು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ. ಯಾಕಂದ್ರೆ ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋದು ಅನ್ನುವಂಥ ಈ ಒಂದು ಸ್ಲೋಗನ್ನಿಂದ ಇವತ್ತು ಎಲ್ಲ ಸಮಾಜದವರು ಕೂಡ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಮ್ಮ ಮಕ್ಕಳು ಹೆಂಗಾಗಿರಪ್ಪ ಅಂತಂದ್ರೆ, ಅವ್ರು ಏನು ಕೇಳ್ತಾರ ಆ ತಕ್ಷಣ ಕೊಟ್ಟು ಬಿಡ್ತೀವಿ. ಬೊಮ್ಮೆ ನಾವು ಅಲ್ಲಿ ಕುಂತಾಗ ಒಂದು ಮಗು ಅಪೇಕ್ಷೆ ಬಂತು, ನನಗೂ ಈ ಡ್ಯಾನ್ಸ್ ಕೊಡುವಂತೇಳಿ. ಅಲ್ಲಿ ನಾವೊಂದು 3 ಮಂದಿ ಇದ್ದವ್ರು ಏನ್ರೆ, ನಿಮಗನೋ ಮಕ್ಕಳಿಗೆಲ್ಲ ದೊಡ್ಡರಿಗೆ ಕೊಡ್ತೀವಿ, ನೀವು ಹೋಗಿ ಅಂತೀವಿ. ಅಲ್ಲಿ ಇವು ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ಅಂತ ಹೇಳಿದ್ವಿ. ಆ ಮಗು ಅಪೇಕ್ಷೆ ಪಡಲ್ಲ. ಅದನ್ನು ಕೊಟ್ಟು ನಾವು ಏನಾದ್ರು ಬಯಸಲ್ಲ, ಅದಕ್ಕೆ ಕೊಟ್ಟಿದ್ದಂದ್ರೆ ಅದ್ರ ಥ್ರಿಲ್ ಇರ್ತಿದ್ದಿಲ್ಲ. ನಾವೇನು ಹೇಳಿದಲ್ಲ, ನಿನಗೆಲ್ಲ ದೊಡ್ಡವ್ರಿಗೆ ಆಲೋಚನೆ ಮಾಡುತ್ತಾರೆ. ಈಗ ನೋಡಿ ಮಕ್ಕಳು ಸೈಕಲ್ ಕೇಳ್ತಾವೆ, ಸೈಕಲ್ ಏನು ಮಾಡ್ತೀವಿ, ಕೊಟ್ಟ ಬಿಡ್ತೀವಿ, ತಗೋ. ಇನ್ನೂ 18 ವರ್ಷ ಆಗಿರೋದಿಲ್ಲ, ಯಪ್ಪ ಗಾಡಿ ಚಾವಿ ಕೂಡ ಇಲ್ಲೇ ಹೋಗ್ಬಿಡ್ತೀವಿ, ತಗೋ ಚಾವಿ ಕೊಟ್ಟ ಬಿಡ್ತೀವಿ. ಗಾಡಿ ನಾವು ಸಂಭ್ರಮ, ಗಾಡಿ ಹೊಡ್ಯಾಕತ್ತ ನನ್ನ ಮಗ, ಇನ್ನೂ ಸಣ್ಣ ಹೋದಲ್ರಿ, ನನ್ನ ಮಗ ಬೈಕ್ ಹೊಡ್ಯಾಕತ್ತಲ್ಲ, ಕಾರ್ ಹೊಡ್ಯಾಕತ್ತಲ್ಲ ಅಂತ ಭಾಳ ಹೆಮ್ಮೆ ಅಭಿಮಾನ ಪಡ್ತೀವಿ. ಏನೋ ದೊಡ್ಡ ಸಾಧನೆ ಮಾಡಕತ್ತ ಅಭಿಮಾನ ಪಡ್ತೀವಿ. ಒಮ್ಮೊಮ್ಮೆ ನಾವಿಲ್ಲಿ ಗಮನಿಸಬೇಕು, ಒಮ್ಮೊಮ್ಮೆ ಮಕ್ಕಳು ನಾವು ಈಗ ನೋಡಿ, ಈಗಂತೂ ಸಣ್ಣ ಮಕ್ಕಳು ಹತ್ತು ಅಂದ್ರೆ ಹಿಂದಿನ ಕಾಲದಾಗ ಹೇಳ್ತಿದ್ರು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ಎಳನೀರ ತಕ್ಕೊಂಡು ಬಂಗಾರದ ಮೋಡ ತೊಳೆದೇನ ತಿಳ್ಕೊಂಡು ಎಷ್ಟು ಜಾನಪದ ಸಾಹಿತ್ಯದಲ್ಲಿ ಹೇಳಿದಾರಲ್ಲ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಆಟಕ್ಕೆ ನಾವು ಬಿಡ್ತಾನೆ ಇಲ್ಲ. ಮಕ್ಕಳು ಆಟ ಆಡ್ತಾವ ಅಂದ್ರೆ ಡ್ರೆಸ್ ಅನ್ಸಕ್ಕವು, ಬಿದ್ದು ಗಾಯ ಮಾಡ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡು ಒಂದಷ್ಟು ನಮ್ಮಲ್ಲಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಪ್ರೇಮ ಉಂಟಾಗತ್ತೆ. ಆದರೆ ಮಕ್ಕಳು ಸಹಜವಾಗಿ ಬೆಳಿಬೇಕು. ಇವತ್ತು ಮಕ್ಕಳ ಬಾಲ್ಯವನ್ನು ನಾವೆಲ್ಲರೂ ಕೂಡ ಕಿತ್ಕೋತಾ ಇದ್ದೀವಿ. ನಾವ್ಯಾಕೆ ಗುಂಡ ಗಜಗ ಚಾಪ ಏನೇನೋ ಆಡಿ ಈ ಎಲ್ಲ ಆಟ ಜನಪದ ಆಟಗಳು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಸರಿಗೇರಿ ಆಡಿವಿ, ಲಗೋರಿ ಆಡಿವಿ, ಚಿಂಪಣಿ ಆಡಿವಿ, ಕುಂಟಪಲ್ಲಿ ಆಡಿವಿ, ಏನೆಲ್ಲ ಆಡಿವಲ್ಲ. ನಾವು ಮಾತ್ರ ಬಾಲ್ಯವನ್ನು ಬಹಳ ಸಂಭ್ರಮದಿಂದ ಅನುಭವಿಸ್ತೀವಿ. ಆದರೆ ನಮ್ಮ ಮಕ್ಕಳು ಆ ಒಂದು ಆಟಗಳನ್ನು ಆಡ್ತಾವಂದ್ರೆ ನಾವು ಬಿಡಾಕ್ತಾ ಇರಲಿಲ್ಲ. ಈಗ ಸಣ್ಣ ಮಕ್ಕಳು ಹಾಳಾಕತ್ತು ಅಂದ್ರೆ ಹೌದಲ್ರಿ, ಹಿಂದೆ ಹೇಳ್ತಿದ್ರು, 10 ಕಾಡವನಲ್ಲ ಮತ್ತ ಬೇಡವನಲ್ಲ ಮೆತ್ತನ 2
ಮುಟಿಗೆ ಮಾಡಿ ಕೊಟ್ಟರ ಗಪ್ಪ ಚುಪ್ಪ ತಿಂದ ಮನೆಗೆ ನನ್ನ ಕಂದ ಅಂತ ಹಿಂದ ತಾಯಿ ಹೇಳ್ತೀವಿ. ಈಗಿನ ಮಕ್ಕಳನ್ನೆಲ್ಲ ಅತ್ತ ಕಾಡವನಲ್ಲ, ಮತ್ತ ಬೇಡವನಲ್ಲ, ನೆಟ್ಟಿರುವ ಎಂಡ್ರಾಯ್ಡ್ ಸತ್ತು ಕೊಟ್ಟರೆ ಸಾಕು ಗಪ್ಚುಪ್ಪ ಕುಂತಾನ ನನ್ನ ಕಂದ. ಇವತ್ತು ನಮ್ಮ ಮಕ್ಕಳನ್ನ ಹೆಂಗ್ ಗಪ್ಚುಪ್ಪ ಕುಂದಿರ್ಸಕತ್ತೀವಿ, ಅಳ್ತಾವು, ಹೊಟ್ಟೆ ಹಸಿವಾಗಿ ಅಳ್ತಾವು, ಏನೋ ತಮ್ಮ ದೇಹಕ್ಕೆ ಬಾಧೆ ಆಗಿ ಅಳ್ತಾವ, ಅದು ಏನು ಬೇಕಾಗಿಲ್ಲ, ಅಳಕತ್ತು ಇಲ್ಲ. ನಿಂದೇನು ಕಿರಿಕಿರಿ ಅಂತ ತಿಳ್ಕೊಂಡು ಫೋನ್ ಕೊಟ್ಟು ಅವ್ರ ಕೈಯಾಗ ಸುಮ್ ಕುಂದಿರ್ತೀವಿ. ಇನ್ನೂ 1-1.5 ವರ್ಷದ ಮಕ್ಕಳು ಇರ್ತಾವು, ತಾವ ಲಾಕ್ ಓಪನ್ ಮಾಡ್ತಾವು, ತಾವ ಹಿಂಗೆ ಮಾಡ್ತಾವು, ಯೂಟ್ಯೂಬ್ ತೆಗಿತಾವು, ಏನೇನು ಹಾಕ್ತಾವು. ನಾವು ಖುಷಿ ಪಡ್ತೀವಿ, ಬರ್ರಿ ಅಲ್ಲಿ ಏನು ನೋಡ್ಬರಿ ನಮ್ಮ ಮಕ್ಕಳು, ನೋಡಲಿ ಈಗಲಿ ಮುದುಕಾಗಿ ನೋಡಲಿ ನನ್ನ ಮಮ್ಮಿ ನೋಡಲ್ಲ ಹೆಂಗೆ ಮೊಬೈಲ್ ತೆಗಿತಾನೆ, ಹೆಂಗೆ ಆಡ್ತಾನೆ, ಕುಂತ್ಕೊಂಡು ಖುಷಿ ಪಡ್ತೀವಿ. ಆದರೆ ಗಮನಿಸ್ಬೇಕು, ಇಲ್ಲಿ ಒಂದು ಗಮನಿಸ್ಬೇಕು, ಇವತ್ತು ನಮ್ಮ ಮಕ್ಕಳು ಅತಿ ಬುದ್ಧಿವಂತರು ಆಗಾಕತ್ತಾರೆ ಅಂತೇಳಿ ಕೇವಲ ನಾವು ಮಕ್ಕಳನ್ನ ಅಷ್ಟಕ್ಕೆ ನಾವು ಬಿಟ್ಟು ಅಂದ್ರೆ ಇವತ್ತು ಅನಾಹುತಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ದಿನಪತ್ರಿಕೆಯಲ್ಲಿ ದಿನಂಪ್ರತಿನೂ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕು ನಮ್ಮ ಯುವಕರು ಮಕ್ಕಳು ನರಳಾಡ್ತಾ ಇದ್ದಾರೆ. ಒಂದು ಅಧ್ಯಯನದ ಪ್ರಕಾರ ಇವತ್ತು ಬಾಲ್ಯದಲ್ಲೇನೆ ಮಕ್ಕಳಿಗೆ ಸರಿಯಾಗಿ ದೃಷ್ಟಿ ಬರ್ತಾ ಇಲ್ಲ, ದೃಷ್ಟಿ ದೋಷ ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ಅತಿಯಾಗಿ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಮೊಬೈಲ್ ಅನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ತಿಕ್ಕುದ ಹಿಂಗ ಏನಾಯ್ತಂದ್ರೆ, ಮೊನ್ನೆ ಒಂದು ಪತ್ರಿಕೆಯಲ್ಲಿ ನಾನು ಓದಿದೆ, ಒಬ್ಬ ವಿದ್ಯಾರ್ಥಿ ಬಹಳ ಪ್ರತಿಭಾವಂತ ಆತ ಏನ್ ಮಾಡ್ಯಾನ, ಈ ಮಂಗ್ಯ ಮಾಡ್ತಾವಲ್ಲ, ಚೇಷ್ಟೆ ಮಾಡ್ತಾವ್ರಿ, ಮಂಗ್ಯ ಚೇಷ್ಟೆ ಮಾಡ್ತಾವ. ಆದ್ರೆ ಮನುಷ್ಯ ಕಪ್ಪಿ ಚೇಷ್ಟೆ ಮಾಡೋದಿಲ್ವ, ಕುಚೇಷ್ಟೆ ಮಾಡ್ತಾನ. ಕುಚೇಷ್ಟೆ ಹೆಂಗಂದ್ರೆ ಬಂಟಿರ್ತಾರ, ಸುಮ್ಮನೆ ಇರ್ತಲ್ಲ, ಅವ್ರಿಗೆ ಆದ ಕಾಲ ಹಾಕಿ ಕೆಳಗೆ ಅವ್ರ ಗಿಡನ ನಗೋದು. ಹಿಂಗೆ ಮಂಗ ಮಾಡೋದು ಚೇಷ್ಟೆ, ಆದ್ರೆ ಮನುಷ್ಯ ಮಾಡೋದು ಕುಚೇಷ್ಟೆ ಭಾಳ ಮಾಡ್ತಿರ್ತಾನೆ. ಹಿಂಗ ತನ್ನ ಅತಿಯಾದ ಜ್ಞಾನದಿಂದ ಏನ್ ಮಾಡ್ಯಾನಪ್ಪ ಅಂತಂದ್ರ, ಒಬ್ಬ ಆಘಾತ ಶ್ರೀಮಂತನಿಗೆ ಮೇಲ್ ಮಾಡ್ಯಾನ. ಏನಂತ ಮೇಲ್ ಮಾಡ್ಯಾನ ಅಂದ್ರ, ನೀವು ಇಂದು ಸಂಜೆಯೊಳಗಾಗಿ ನನಗೆ 20 ಕೋಟಿಯನ್ನ ಸಲ್ಲಿಸ್ತಿದ್ರೆ ನಿಮ್ಮನ್ನ ಈ ಜಗತ್ತಿನಲ್ಲೇ ಅತ್ಯಂತ ನಿಷ್ಣಾತ ಶಾರ್ಟ್ ಶೂಟರ್ ಕಡೆಯಿಂದ ನಿಮ್ಮನ್ನ ಗುಂಡಿಕ್ಕಿ ಸಾಯಿಸ್ತೀನಿ ಅಂತ ತಿಳ್ಕೊಂಡು ಮೆಸೇಜ್ ಕಳಿಸ್ತಾನೆ, ಮೇಲ್. ಇದ್ರ ಬಹಳ ಗಂಭೀರವಾಗಿ ಎಲ್ಲರೂ ಕೂಡ ಕೇಳಿಸ್ಕೋಬೇಕು. ಮೇಲ್ ಕಳಿಸ್ತಾನ, ಒಂದು ಮೇಲ್ ಆಯ್ತು. ಈಗ ಎಂಥ ಬೆದರಿಕೆ ಮೇಲ್ಗಳು ಬಂದಾಗ ಅಗತ್ಯ ಶ್ರೀಮಂತರಿಗೆ ಮೇಲ್ ಕಾಮನ್, ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತೊಂದು ಮೆಸೇಜ್ ಕಳಿಸ್ತಾರೆ, 50 ಕೋಟಿ ಕೊಡದೇ ಇದ್ರೆ ನಿಮ್ಮನ್ನ ಗುಂಡಿಕ್ಕಿ ಸಾಯಿಸ್ತೀನಿ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಕೊನೆಗೆ 500 ಕೋಟಿ ಕೊಡದೇ ಇದ್ರೆ ನಿಮ್ಮನ್ನ ಗುಂಡಿಕ್ಕಿ ಸಾಯಿಸ್ತೀನಿ ಅಂದಾಗ ಈಗ ಎದೆಬಡಿತ ಜಾಸ್ತಿ ಆಯ್ತು ಅವನಿಗೆ, ಆಗಂತ ಶ್ರೀಮಂತನಿಗೆ. ಸೀದಾ ಹೋಗಿ ಸೈಬರ್ ಪೊಲೀಸರಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಸೈಬರ್ ಪೊಲೀಸರು ಈ ಮೇಲ್ ಎಲ್ಲಿಂದ ಬಂತು ಅಂತ ತಿಳ್ಕೊಂಡು ಚೆಕ್ ಮಾಡಿದಾಗ ಒಂದು ಅಚ್ಚರಿ ಕಾದಿರುತ್ತೆ. ನೆನಪಿಟ್ಕೊಳ್ಳಿ, ಬಹುಶಃ ಮೇಲ್ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಜಿಮೇಲ್ ಇದೆ, ಯಾಹೂ ಮೇಲ್ ಇದೆ, ರೆಡಿಫ್ ಅನ್ನುವಂಥ ಮೇಲನ್ನು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತೀವಿ. ಈ ಮೇಲ್ಗಳು ಏನಾಗ್ತವೆ, ಈ ಮೇಲ್ಗಳಲ್ಲಿ ಕಳಿಸಿದ ಯಾರು ಸಂದೇಶ ಕಳಿಸ್ಯಾರ, ಯಾರು ಸಂದೇಶ ಸ್ವೀಕಾರ ಮಾಡ, ಎಲ್ಲದೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಈ ವ್ಯಕ್ತಿ ಕಳಿಸಿದ್ಮೇಲೆ ಆಗಂತಕ ಈ ಮೇಲು ಬಹಳ ವಿಚಿತ್ರವಾಗೈತಿ. ಹೆಂಗೆ ಮೇಲ್ ಕಳ್ಸ್ಯಾನಪ್ಪ ಅಂದ್ರೆ, ಆ ಮೇಲ್ ನನಗೆ ಕಳ್ಸ್ಯಾನಂದ್ರೆ ನಾನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳಿಸಿದವ ಅದನ್ನು ತಗೊಂಡವ ಸ್ವೀಕಾರ, ಇವರಿಬ್ಬರಿಗೆ ನೋಡ್ಲಿಕ್ಕೆ ಸಾಧ್ಯ. ಪೊಲೀಸರಿಗೆ ಇದೊಂದು ವಿಚಿತ್ರ ಘಟನೆ ಅನ್ನಿಸ್ತು. ಆಮೇಲೆ ಚೆಕ್ ಮಾಡಿದಾಗ ಯಾವ ಮೇಲ್ ಇದು, ಹೊಸ ಮೇಲ್ ಅಂತ ಚೆಕ್ ಮಾಡಿದಾಗ ಅದು ಪೆನ್ಸ್ ಅನ್ನುವಂಥ ಮೇಲ್. ಯಾವ ಮೇಲಿ? ಪೆನ್ಸ್ ಅನ್ನುವಂಥ ಒಂದು ಮೇಲ್ ಮೂಲಕ ಆತ ಮೇಲ್ ಕಳಿಸಿರ್ತಾನೆ. ಅದು ಬೆಲ್ಜಿಯಂ ದೇಶದ ಒಂದು ಹಿಡಿತದಲ್ಲಿ ಇರುತ್ತೆ. ಈ ಸೈಬರ್ ಪೊಲೀಸರು ಬೆಲ್ಜಿಯಂ ದೇಶದೊಂದಿಗೆ ಏನು ಮಾಡ್ತಾರೆ, ಈ ಒಂದು ತನಿಖೆಯನ್ನು, ಇದರ ತೀವ್ರತೆಯನ್ನು ಮನವರಿಕೆ ಮಾಡಿಕೊಡ್ತಾರೆ. ಆದರೆ ನಿಯಮ ಇರುತ್ತೆ. ಈಗ ನೋಡಿ, ಸ್ವಿಸ್ ಬ್ಯಾಂಕಲ್ಲಿರುವಂಥ ಅಕೌಂಟಲ್ಲಿರುವಂಥ ಹಣ ಯಾರ ಅಕೌಂಟ್ ಇದೆ ಅನ್ನುವಂಥದ್ದು ಹೇಳಕ್ಕೆ ಪಬ್ಲಿಕ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಇಲ್ಲಿ ಆ ಮೇಲನ್ನು ಯಾರು ಕಳಿಸಿದ್ದಾರೆ ಅವರ ಐಡಿಯನ್ನು ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಿರಾಕರಣೆ ಮಾಡಿದಾಗ ವಿಶೇಷವಾದಂಥ ಈ ಒಂದು ಘಟನೆಯ ತೀವ್ರತೆಯನ್ನು ಅವರು ಮನವರಿಕೆ ಮಾಡಿಕೊಟ್ಟಾಗ ಅವರು ಒಂದು ಕ್ಲೂ ಕೊಡ್ತಾರೆ. ಆ ಕ್ಲೂ ಆಧಾರದ ಮೇಲೆ ಆ IP ಅಡ್ರೆಸ್ ಅನ್ನು ಹುಡುಕಿಕೊಂಡು ಹೋದಾಗ ಅದು ಒಂದು ಗುಜರಾತಿನ ಒಂದು ಸಣ್ಣ ಗ್ರಾಮದಿಂದ ಆ ಮೇಲ್ ಬಂದಿರುತ್ತೆ. ಪೊಲೀಸರು ಹೋಗಿ ಪತ್ತೆ ಹಚ್ಚಿ ಆ ವ್ಯಕ್ತಿಯನ್ನು ನೋಡಿದಾಗ ಆತ ಆಗ ತಾನೇ ಇಂಜಿನಿಯರಿಂಗ್ ಅನ್ನು ಮುಗಿಸಿ ವಾಪಸ್ ಬಂದಿರ್ತಾನೆ ಮನೆಗೆ.
ನಾನು ಏನೋ ಒಂದು ಹೊಸದನ್ನು ಸಾಧನೆ ಮಾಡಬೇಕು, ಯಾರೇ ಗೊತ್ತಿರೋದಂಥದ್ದನ್ನ ಮಾಡಿ ತೋರಿಸ್ಬೇಕಂತ ತಿಳ್ಕೊಂಡು ಏನು ಮಾಡ್ಯಾನವ, ಈ ರೀತಿಯಾದಂಥ ಹೊಸ ಐಡಿಯಾ ನನ್ನೊಬ್ಬರಿಗೆ ಗೊತ್ತಂತ ತಿಳ್ಕೊಂಡು ಈ ಪೆನ್ಸ್ ಅನ್ನುವಂಥ ಮೇಲಿಂದ ಏನು ಮಾಡ್ಯಾನ, ಸಂದೇಶ ಕಳಿಸಿದಾಗ ಸಿಕ್ಕಾಕೊಂಡಾಗ ಪೊಲೀಸರು ಇರ್ತಾರಲ್ರಿ, ವಿಚಾರಣೆ ಮಾಡಿದಾಗ ಹೇಳ್ತಾನ, ಹಂಗಾರೆ ನೀನು ಅವ್ರನ್ನ ಕೊಲೆ ಮಾಡವ ಅಂತ ಹೇಳಿದಾಗ ಆ ಮಗು ಹೇಳ್ತಾನ, ಖಂಡಿತವಾಗಲೂ ನನ್ನಲ್ಲಿ ಅವ್ರನ್ನ ಕೊಲೆ ಮಾಡಬೇಕು, ಅವ್ರನ್ನ ಬೆದರಿಸಬೇಕು, ಅವರಿಂದ ಹಣವನ್ನು ಕೀಳಬೇಕು ಅನ್ನುವಂಥ ಯಾವುದೇ ದುರುದ್ದೇಶ ಇಲ್ಲ. ಆದರೆ ನನ್ನಲ್ಲಿರುವಂಥದ್ದು ಒಂದೇ ದುರುದ್ದೇಶ ಏನಂದ್ರೆ, ನನ್ನ ಜ್ಞಾನ ಈ ಪ್ರಪಂಚಕ್ಕೆ ಗೊತ್ತಾಗಬೇಕು, ನಾನು ಎಂಥ ಜ್ಞಾನಿ ಅದೀನಿ ಅನ್ನೋದು ಗೊತ್ತಾಗಬೇಕು ಅನ್ನುವಂಥ ಒಂದು ವಿಧದಲ್ಲಿ ನಾನು ಆ ಮೆಸೇಜ್ ಕಳಿಸಿನಿ ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳು ಇವತ್ತು ಅತೀ ಬುದ್ಧಿವಂತರಾಗ್ತಾ ಇದ್ದಾರೆ, ಅತಿ ಬುದ್ಧಿವಂತರು. ಇವತ್ತು ಕಬಡ್ಡಿ, ಖೋ ಖೋ, ಲಗೋರಿ ಎಲ್ಲ ಆಟ ಬಿಟ್ಟಾರ. ನೋಡಬೇಕು, ಹಳ್ಳ್ಯಾಗನು ಮಗಳು ಚಕ್ಕ ಮಣಿ ಆಡಿ, ಹುಲಿ ಮಣಿ ಆಟ ಆಡಿ, ಅದೇನೋ 10-20 ರೂಪಾಯಿ ಅಲ್ಲೇ ಆಡಿ ಅವತ್ತ ಏನು ಮಾಡ್ತಿದ್ರು, ಯಾರು ಗೆದ್ದಾರೆ ಇಷ್ಟು ಹೋಗಿ ಬರೀ ಚಾಪುಡಿನ ಅಂತ ತಿಳ್ಕೊಂಡು ಕುಡಿದು ಬರ್ತಿದ್ರು. ಈಗ ಯಾವ ಹುಲಿ ಮಣಿ ಆಟ ಇಲ್ಲ, ಚಕ್ಕ ಮಣಿ ಆಟ ಇಲ್ಲ, ಫೋನ್ ಇರ್ತೈತಿ, ಅದು ಯಾವುದೋ ಲೋಡೋ ಅಂತ, ಲೋಡೋ ಹಿಂಗೆ ಮುಟ್ಟನೆ ತೀನಿ ಚಕ್ಕ ಇಚ್ಚಿ ಬೀಳುತ್ತಾ ಅದನ್ನೇ ಆಟ ಆಡ್ತಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ. ಇನ್ನು ನಗರ ಪ್ರದೇಶಗಳಿಗೆ ಬಂದಾಗ ಇವತ್ತು ಆನ್ಲೈನ್ ಗೇಮಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಕಳ್ಕೊಳ್ತಾ ಇದ್ದಾರೆ. ಮೊನ್ನೆ 2 ದಿನದ ಹಿಂದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿದೆ ಬೀದರ್ ಜಿಲ್ಲೆಯಿಂದ. ಆತ ಗುಲ್ಬರ್ಗ ಒಂದು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ BSc ನರ್ಸಿಂಗ್ ಫೈನಲ್ ಇಯರ್ ವಿದ್ಯಾರ್ಥಿ ಆನ್ಲೈನ್ ಗೇಮಲ್ಲಿ ಚಟಕ್ಕೆ ಬಲಿಯಾಗಿ ಸುಮಾರು 80 ಲಕ್ಷವನ್ನು ಕಳ್ಕೊಂಡರು. ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಮ್ಮ ಮಕ್ಕಳು ಈ ವೇಗದ ಬದುಕಿನಲ್ಲಿ ವೇಗವಾಗಿ ಹೋಗಲಿ, ಆದರೆ ಅವರು ಒಂದು ಎಚ್ಚರಿಕೆ ಕೊಡಬೇಕು, ನಿಧಾನವಾಗಿ ನಡೆಯುವಂಥ ಸಂದರ್ಭದಲ್ಲಿ ವೇಗವಾಗಿ ಹೋಗಬೇಡಪ್ಪ ಅನ್ನುವಂಥ ಒಂದು ಎಚ್ಚರಿಕೆ ಹಿರಿಯರಿಂದ ಗೊತ್ತಾಗಬೇಕು. ಹಾಗೆ ಹಿರಿಯರ ಗೌರವ, ಹಿರಿಯರ ಒಂದು ಮಾತು ಎಷ್ಟು ನಮ್ಮ ಜೀವನಕ್ಕೆ ಅಪ್ಯಾಯಮಾನವಾಗಿದೆ ಅನ್ನುವಂಥದ್ದನ್ನು ಕೂಡ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಏನು ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಕೇವಲ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳು ಇನ್ನಷ್ಟು ಅರಳಿ ಇನ್ನಷ್ಟು ಸೌಗಂಧವನ್ನು ಸೂಸಲಿ ಅನ್ನುವಂಥ ಒಂದು ಚಿಂತನೆ ಒಂದೆಡೆ ಆದರೆ, ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು, ಈ ಸಮಾಜಕ್ಕೆ ಇವತ್ತಿನ ಅತಿ ಅಗತ್ಯವಾಗಿ ಬೇಕಾಗಿರೋರು ಗುರು ಹಿರಿಯರನ್ನು ಪ್ರೀತಿ ಗೌರವದಿಂದ ಕಾಣುವಂಥ ಮನೋಭಾವ ಇವತ್ತು ನಮ್ಮ ಮಕ್ಕಳಲ್ಲಿ ಬರಬೇಕು. ಯಾಕಂದರೆ ನಮ್ಮ ಮಕ್ಕಳನ್ನು ಎಲ್ಲೆಲ್ಲೋ ದೂರ ಇಟ್ಬಿಟ್ಟಿವಿ, ಈಗ ಕಲಿಯಾಕಂತ ಹೇಳಿದ್ರೆ ನೆಪದಲ್ಲಿ ಎಲ್ಲೆಲ್ಲೋ ದೂರ ಇಟ್ಟಿವಿ. ಆದರೆ ಅಲ್ಲಿ ಏನಾಗ್ತಾ ಇದೆ, ಕೇವಲ ಶಿಕ್ಷಣ ಹೋಗ್ತಾ ಇದೆ. ಜೊತೆಗೆ ನಾವು ಏನು ಮಾಡಕತ್ತೀವಿ, ಮಕ್ಕಳು ಏನು ಕೇಳ್ತಾರೋ ಅವ್ರಿಗೆ ಆಗಿಂದಾಗ ಕೊಡಿಸೇ ಬಿಡ್ತೀವಿ. ಕೊಡಿಸಿದ್ರೆ ಏನಾಗುತ್ತೆ, ಮಕ್ಕಳಿಗೆ ಒಂದು ನೆನಪಿಟ್ಕೊಳ್ಳಿ, ಅನುಕೂಲಗಳು ಹೆಚ್ಚಾದಂತೆಲ್ಲ, ನಮ್ಮ ಮಕ್ಕಳಿಗೆ ಅನುಕೂಲಗಳು ಹೆಚ್ಚಾದಂತೆಲ್ಲ ಆಲಸಿಗಳಾಗ್ತಾ ಇದ್ದಾರೆ, ಅಯೋಗ್ಯರಾಗ್ತಾ ಇದ್ದಾರೆ. ಹಾಗೆ ಅವಕಾಶಗಳು ಹೆಚ್ಚಿದಂತೆಲ್ಲ ಅವಿಧೇಯರಾಗ್ತಾ ಇದ್ದಾರೆ. ಇದರ ಜೊತೆಗೆ ಆದಾಯ ಹೆಚ್ಚಾದಂತೆಲ್ಲ ಅಹಂಕಾರವೂ ಕೂಡ ಮಕ್ಕಳಲ್ಲಿ ಬರಲಿಕ್ಕೆ ಸಾಧ್ಯ ಐತಿ. ಹಾಗೆಯೇ ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪನಾಗಿಬಿಡ್ತಾರೆ. ಅನುಕೂಲಗಳು ಹೆಚ್ಚಾದರೆ ಏನಾಗ್ತಾ ಇದ್ದಾನೆ, ಸೋಮಾರಿ ಆಗ್ತಾ ಇದ್ದಾನೆ. ಅವಕಾಶಗಳು ಹೆಚ್ಚಾದರೆ ಅವಿಧೇಯನಾಗ್ತಾ ಇದ್ದಾನೆ. ಆದಾಯ ಹೆಚ್ಚಿದಂತೆಲ್ಲ ಮಹಾಗರ್ವವನ್ನು ಪಡ್ತಾ ಇದ್ದಾನೆ, ಅಹಂಕಾರಿ ಆಗ್ತಾ ಇದ್ದಾನೆ. ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪನಾಗಿರ್ತಾನೆ. ಇವೆಲ್ಲವುಗಳನ್ನು ಮೀರಿ ವಿಶೇಷನಾಗಬೇಕಾದ್ರೆ ನಮ್ಮ ಮಕ್ಕಳಿಗೆ ಬೇಡಿದ್ದನ್ನು ಆ ಕ್ಷಣದಲ್ಲಿ ಅವ್ರು ಅಳುವಂಥ ಮಕ್ಕಳಿಗೆ ಏನು ಅವ್ರು ಕೇಳ್ತಾರೋ ಅದನ್ನು ಕೊಡಿಸಿ ಅವ್ರನ್ನ ಅಳುವಿನಿಂದ ಸಮಾಧಾನಗೊಳಿಸುವ ಬದಲಾಗಿ ಅದು ಕೇವಲ ಆ ಕ್ಷಣಕ್ಕೆ ಅವರ ಅಳುವು ನಿಲ್ಲುತ್ತೆ. ಆದರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟರೆ ಮುಂದಿನ ಭವಿಷ್ಯದಲ್ಲಿ ಎಂದೂ ಕೂಡ ಮಗು ಅಳೋದಿಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ನಮ್ಮ ಮಕ್ಕಳಿಗೆ ಇವತ್ತು ತಂದೆ ತಾಯಿಗಳಾದಂಥವರು ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಸಂಸ್ಕಾರವನ್ನು, ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇ ಮಗುವಿಗೆ ಸಂಸ್ಕಾರನೂ ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಯಾಕೆಂದರೆ ಈ ಒಂದು ಬದುಕಿನಲ್ಲಿ, ಈ ಜೀವನದಲ್ಲಿ ಅನ್ನ, ಆಹಾರ, ಆಶ್ರಯ, ಹಾಗೆ ಅರಿವೆ, ಈ ಅರಿವೆ ಬಟ್ಟೆನೂ ಕೂಡ ಮುಖ್ಯ, ಅನ್ನನೂ ಕೂಡ ಮುಖ್ಯ, ಹೌದಾ, ಗಾಳಿ ನೀರು ಎಲ್ಲವೂ ಮುಖ್ಯ. ಇದ್ರ ಜೊತೆಗೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅರಿವು. ಅನ್ನ, ನೀರು, ಗಾಳಿ, ಆಶ್ರಯ, ಅರಿವೆ ಜೊತೆಗೆ ನಮ್ಮ ಮಕ್ಕಳಿಗೆ ಅರಿವು ಕೊಡೋಣ, ಶಿಕ್ಷಣ ಕೊಡೋಣ. ಎಂಥ ಶಿಕ್ಷಣ ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ. ಈ ರೀತಿಯಾಗಿ ಮಗು
ವಿವೇಚನೆಯಿಂದ ವಿವೇಕದಿಂದ ವರ್ತನೆ ಮಾಡಿ ಒಂದು ಸಮಾಜದಲ್ಲಿ ಸದ್ವರ್ತನೆಯ ಪ್ರತೀಕವಾಗಿ ನಮ್ಮ ಮಕ್ಕಳು ಮುಂಬರುವಂಥ ಜನಾಂಗದಲ್ಲಿ ಬೆಳಕಾಗಲಿ ಅಂತ ಬೆಳಕನ್ನು ಪಾಲಕರಾದಂಥವರು ನಾವು ಕೂಡ ಕೇವಲ ಮಕ್ಕಳು ಕಲ್ಸಕ್ಕೆ ಬಿಡ್ತೀವಿ, ಅಲ್ಲಿ ಓದಾಕತ್ತರ ಮಾಡಕತ್ತರ ಅಂತ ತಿಳ್ಕೊಂಡು ಬಿಟ್ಟರೆ ಆಗೋದಿಲ್ಲ. ನಾವು ಕೂಡ ಹದ್ದಿನ ಕಣ್ಣಿನಂತೆ ನಮ್ಮ ಮಕ್ಕಳನ್ನು ರೆಪ್ಪೆಯನ್ನು ಹೇಗೆ ನಾವು ಕಾಪಾಡ್ತೀವಲ್ಲ, ರೆಪ್ಪೆಯಿಂದ ಕಣ್ಣನ್ನು ಸುರಕ್ಷಿತವಾಗಿರ್ತೀವಲ್ಲ, ಹಾಗೆ ನಮ್ಮ ಮಕ್ಕಳಿಗೆ ಅತಿಯಾದ ಪ್ರೀತಿನೂ ಕೊಡದೆ, ಅತಿಯಾಗಿ ಗದರಿಸದೆ ಬೆದರಿಸದೆ ಅವರು ಎಷ್ಟು ಬೇಕೋ ಅಷ್ಟು ಪ್ರೀತಿಯನ್ನು ಕೊಡೋಣ. ಸಂದರ್ಭ ಬಂದಾಗ ಮಕ್ಕಳಿಗೆ ಗದರಿಸುವ ಉದ್ದೇಶ ಆತ ತಪ್ಪು ಮಾಡ್ತಾ ಇದ್ದಾನೆಂದರೆ ಅಲ್ಲಿ ನಾವು ಏನು ಮಾಡಬೇಕಾಗತ್ತ, ಕತ್ತಲೆಯಿಂದ ಕಟ್ಟು ಮಾಡುವಂಥದ್ದು ಆಗಬೇಕು. ಅಂಥ ಚಿಂತನೆಯನ್ನು ನಮ್ಮ ಎಲ್ಲ ಪಾಲಕರು ನಮ್ಮ ಮಕ್ಕಳಿಗೆ ನೀಡುವಂತಾಗಬೇಕು. ಶಿಕ್ಷಣದೊಂದಿಗೆ ಸಂಸ್ಕಾರವೂ ಕೂಡ ಇವತ್ತಿನ ದಿನಮಾನದಲ್ಲಿ ಅತಿ ಅಗತ್ಯ. ಆದರೆ ನಾನು ಈ ಹೇಳುವಂಥ ಮಾತುಗಳು ಬಹುಶಃ ಇಲ್ಲಿ ಅದಕ್ಕೆ ಸಮಂಜಸ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಿಮ್ಮಲ್ಲಿರುವಂತಹ ಶಿಸ್ತು, ಮಕ್ಕಳಲ್ಲಿರುವಂತಹ ಒಂದು ಪ್ರೀತಿ, ಮಕ್ಕಳಲ್ಲಿರುವಂತಹ ಸಂಬಂಧ, ಯಾಕಂದರೆ ಅಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ನೋಡ್ತೀನಿ ಯಾರು ಗೌರವ ಪಡ್ತಾರಂದ್ರೆ ಯಾರು ಸಾಧನೆ ಮಾಡ್ತಾರೋ ಅವರೊಬ್ಬರನ್ನ ಕುಂದಿರಿಸಿ ಅಲ್ಲಿ ಸನ್ಮಾನ ಮಾಡುವಂಥದ್ದು. ಆದರೆ ಇಲ್ಲಿ ತಂದೆ ತಾಯಿ ಇಡೀ ಕುಟುಂಬವನ್ನು ಕರೆಸಿ ನೀವು ಗೌರವಿಸ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಸಂಸ್ಕಾರ ಮನೆ ಮಾಡಿದೆ ಅನ್ನುವಂಥದ್ದರಲ್ಲಿ ಎಲ್ಲಷ್ಟು ಅದು ಸಂಶಯ ಇಲ್ಲ. ಇದೇ ಒಂದು ಸಂಸ್ಕಾರ, ಇದೇ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಸಿಗಲಿ ಅನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸಿ ಟೈಮ್ ಭಾಳ ಆದರೂ ಕೂಡ ನನ್ನ ಮಾತುಗಳನ್ನು ತುಂಬ ಸಹನೆಯಿಂದ ತಾಳ್ಮೆಯಿಂದ ಸಹಿಸಿಕೊಂಡಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ನಮಸ್ಕಾರ. ರವಿ ರಾಚಪ್ಪ ಕಂಜರ್ ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಾತು ನೆನಪಾಗ್ತಾರೆ. ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವರು ಕಲಿಸಲೇಬೇಕು. ಇಲ್ಲಿ ತನಕ ಸುದೀರ್ಘವಾಗಿ 45ರಿಂದ 1 ತಾಸು ಗಂಟೆ ತನಕ ನಿರಂತರವಾಗಿ ಸ್ಪಷ್ಟವಾಗಿ ತಮ್ಮ ಒಂದು ಮಾತುಗಾರಿಕೆಯನ್ನ ವ್ಯಕ್ತಪಡಿಸಿದಂಥ ರವಿ ಕಂಜಳದವರುಗಳಿಗೆ ಹಾಗೂ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರೇರಣೆ ನೀಡಲು ಇಂಥ ಪುರಸ್ಕಾರಗಳ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೀವು ಮಾಡಿ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಹಿರಿಯರ ಜೊತೆಗೆ ಸಂಸ್ಕಾರವನ್ನು ಕಲಿಸಿ ಕಾಲಕ್ಕೆ ತಕ್ಕಂತೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಮತ್ತು ಸಂಸ್ಕಾರವನ್ನು ಕಲಿಸಬೇಕು ಮತ್ತು ಸಮಾಜ ಸದೃಢವಾಗಲು ಪ್ರಗತಿದಾಯಕವಾಗಲು ನಿಮ್ಮ ಸಮಾಜ ಹೆಮ್ಮರವಾಗಿ ಬೆಳೆಯಲಿ ಮತ್ತು ಬಹುತೇಕ ಕ್ಷತ್ರಿಯ ಸಮಾಜದ ಇತಿಹಾಸವನ್ನು ಸಮಗ್ರವಾಗಿ ವಿವರಿಸಿದಂಥ ಸಾಹಿತಿಗಳು ಹಾಗೂ ಶಿಕ್ಷಕರು ಆಗಿರುವಂಥ ರವಿ ರಾಚಪ್ಪ ಕಂಜಳ ಗುರುಗಳಿಗೆ ನಮ್ಮ ಬಹುತೇಕ ಕ್ಷತ್ರಿಯ ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು.